ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಭಾವಿಸ್ತೀನಿ. ನೋಡಿ, ನಮ್ಮ ಚಿನ್ನಿಮ್ಮ ನನ್ನ ಪಾತ್ರೆ ವಾಶ್ ಮಾಡೋಕ್ಕೂ ಬಿಡಲಿಲ್ಲ. ಅಲ್ಲೇ 6 ಗಂಟೆ ಆಗಿತ್ತು. ಸೊ ಎದ್ದು ಅಮ್ಮ ಅಮ್ಮ ಅಂತ ಹೇಳ್ತಾ ಇದ್ದು. ಸೊ ಅವಾಗ ನಾನು ಬಂದು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಅವಳು 6 ಗಂಟೆಗೆ ಎದ್ದು ಕೂತ್ಬಿಟ್ಟಿದ್ದಾಳೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಕಿಚನ್ನ ಫುಲ್ ಕ್ಲೀನ್ ಮಾಡಿಬಿಟ್ಟೆ. ಸೊ ಆವಾಗಲೇ ಎಷ್ಟು ಮೆಸ್ ಆಗಿತ್ತು ಅಂತ ನೋಡಿದ್ರಿ. ಸೊ ಇವಾಗ ನೋಡಿ ಎಷ್ಟು ಕ್ಲೀನಾಗಿದೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ನಾನು ಬಂದು ಉಪ್ಪಿಟ್ಟು ಮತ್ತು ಅವಲಕ್ಕಿ ಮಾಡೋಣ ಅಂತ. ಸೊ ಎರಡೂ ಒಗ್ಗರಣೆ ತಿಂಡಿ ಆಗಿರೋದ್ರಿಂದ ಬೇಗ ಚಕ ಚಕ ಅಂತ ಮುಗ್ದೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಬ್ರೇಕ್ಫಾಸ್ಟ್ನ ಬೇಗ ಮುಗಿಸ್ಬಿಟ್ಟು ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫೈನಲಿ ಬ್ರೇಕ್ಫಾಸ್ಟ್ ಅಂತೂ ಕಂಪ್ಲೀಟ್ ಆಗೋಯಿತು. ಸೊ ನಮ್ಮ ಪಾಪುನ ನಾನು ಬಂದಿದ್ದರೆ ಅವಳು ತೊಟ್ಲಲ್ಲಿಯೂ ಕೂಡ ಅಮ್ಮ ಅಮ್ಮ ಅಂತ ಹೇಳ್ತಾ ಇದ್ಲು. ಸೊ ನೋಡಿ, ಲೈಟ್ ಆನ್ ಮಾಡ್ತೀನಿ, ಅವಳು ಯಾವ ರೀತಿ ರಿಯಾಕ್ಷನ್ ಕೊಡ್ತಾಳೆ. ಅಲ್ಲೇ ಕಾಲಲ್ಲಿ ಒದ್ದಾಡ್ತಾ ಇದ್ದಾಳೆ, ಹಂಗೆ ಸ್ಮೈಲ್ ಮಾಡ್ತಾ ಇದ್ದಾಳೆ. ಸೊ ನನ್ನ ದೊಡ್ಡ ಮಗಳು ಕೂಡ ಅಲ್ಲೇ ಇದ್ಲು. ಸೊ ಹಾಗಾಗಿ ಅವಳು ನೋಡಿದ ತಕ್ಷಣ ತುಂಬ ಕುಣಿತಾ ಇರ್ತಾಳೆ ಇವಳು. ಸೊ ಎಂಥ ಸ್ಮೈಲ್ ಕೊಡ್ತಿದ್ದಾಳೆ ನೋಡಿ. ಏನಪ್ಪ ಅದು? ಏನದು? ಕೋಳಿ? ಜೋರಾಗಿ ಹೇಳು. ಯಪ್ಪ, ನನ್ನ ಮಗಳು ಕೋಳಿ ಕೊಯ್ಯೋ ಪ್ರೋಗ್ರಾಮ್ನ ಮುಗಿಸ್ಕೊಂಡು ನಾವು ಇವಾಗ ದೇವಸ್ಥಾನಕ್ಕೆ ಹೊರಟಿವೆ. ಯಾವ ದೇವಸ್ಥಾನಕ್ಕೆ ಹೋದ್ರೂ ತುಂಬ ಅಂದರೆ ತುಂಬ ಜನ ಇತ್ತು. ಯಾಕೆ ಅಂದರೆ ಸಂಡೇ ಆಗಿರೋದ್ರಿಂದ ಆಫೀಸ್ ಎಲ್ಲ ರಜಾ ಇರುತ್ತೆ. ಪ್ಲಸ್ ಹಬ್ಬನೂ ಕೂಡ ಸಂಡೇ ಬಂದಿರೋದ್ರಿಂದ ತುಂಬ ಜನ ಇದ್ದರು. ಸೊ ಈ ಟೆಂಪಲಲ್ಲಿ ನಾವು ನಮ್ಮನೆ ನಿಯರ್ ಇರೋದ್ರಿಂದ ಇದು ಒಂದು ಗಣಪತಿ ಟೆಂಪಲ್ಲು. ಅದು ಹೊರಗಡೆ ವಿಗ್ರಹನ ಇಟ್ಬಿಟ್ಟು ಈ ರೀತಿ ಪೂಜೆ ಮಾಡಿದರು. ಅದ್ರ ಬ್ಯಾಕ್ ಸೈಡಿಗೆ ಈ ಥರ ದೀಪನ ಹಚ್ಚೋಕ್ಕೆ ಫೆಸಿಲಿಟಿ ಕೊಟ್ಟಿದ್ದರು. ಸೊ ಹಚ್ಚಿದ್ರು. ನಾನೇನು ಹಚ್ಚಲಿಲ್ಲ, ನಾನೇನು ದೀಪ ತೊಗೊಂಡೋಗಿರಲಿಲ್ಲ, ನಾನು ಹಾಗಾಗಿ ಹಚ್ಚಲಿಲ್ಲ. ಆದರೂ ನೆಕ್ಸ್ಟ್ ನಾವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಹೊರಗಡೆ ವಿಗ್ರಹ ಇಟ್ಟಿದ್ರು. ಈ ವಿಗ್ರಹ ಏನು ವಿಶೇಷವಾಗಿದೆ ಅಂತ ಅಂದರೆ, ಈ ಟೆಂಪಲಲ್ಲಿ ಭಕ್ತಾದಿ ಕೈಯಲ್ಲಿ ನೀರನ್ನ ಪ್ರೋಕ್ಷಣೆ ಟೈಪ್, ಅಂದರೆ ಅದಕ್ಕೆ ಲಿಂಗಕ್ಕೆ ಅಭಿಷೇಕ ಥರ ಮಾಡಿಸಿದ್ರು. ಸೊ ಇದು ತುಂಬ ಇಷ್ಟ ಆಯಿತು ನನಗೆ. ನಾನು ಯಾವ ಟೆಂಪಲಿಗೆ ಹೋದ್ರೂ ಈ ಟೆಂಪಲ್ ನಾನು ಮಿಸ್ ಮಾಡ್ಕೊಂಡಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಾನು ಈ ಥರ ಅಭಿಷೇಕನ ಮಾಡಿದ್ದು. ಸೊ ಹಾಗಾಗಿ ನನಗೆ ಏನೋ ಅವತ್ತು ತುಂಬ ನೆಮ್ಮದಿ ಅಂತ ಅನ್ನಿಸ್ತು. ಸೊ ಆ ಟೆಂಪಲ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟು ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂದರೆ ಗಣಪತಿ ಟೆಂಪಲ್, ಅದು ಒಂದು. ಸೊ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ, ಇದು ಮುತ್ತಿನಲ್ಲಿ ಮಾಡಿದರು. ಈ ಶಿವನ ಅಲಂಕಾರ ಮುತ್ತಿನಲ್ಲಿ ಮಾಡಿದರು. ತುಂಬಾ ಅಟ್ರಾಕ್ಷನ್ ಇತ್ತು. ಫೋಟೋದಲ್ಲಿ ಈ ರೀತಿ ಬಂದಿದೆ. ಸೊ ತುಂಬಾ ಅಟ್ರಾಕ್ಷನ್ ಇತ್ತು. ಸೊ ನೆಕ್ಸ್ಟು ನಾವು 4th ಇದು ಪ್ಲೇಸಿಗೆ ಹೋಗಿದ್ದು ಜಗನ್ನಾಥ ಟೆಂಪಲ್. ಎಲ್ಲ ನಮ್ಮ ಮನೆ ಹತ್ತಿರ ಇರೋ ಟೆಂಪಲಲ್ಲಿ. ಇಲ್ಲಿ ಎಲ್ಲ ಭಕ್ತಾದಿಗಳು ಅಂದರೆ ಇಲ್ಲಿ ಜಾಸ್ತಿ ಬರೋದು ಅಸ್ಸಾಮೀಸು, ಆ ಸೈಡಲ್ಲಿ ಬರ್ತಾರೆ. ಸೊ ಅವರೆಲ್ಲ ಏನು ಮಾಡಿದರು ಅಂದರೆ ದೀಪನ ಅಡಿಕೆ ಎಲೆ ಇರುತ್ತಲ್ಲ, ಸೊ ಅದ್ರ ಮೇಲೆ ದೀಪ ಇಟ್ಬಿಟ್ಟು ಈ ಥರ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡಿದ್ರು. ಮೇ ಬಿ ಇವರು ಜಾಗರಣೆ ಮಾಡ್ತಾರೆ ಅನಿಸುತ್ತೆ, ನೈಟೆಲ್ಲ ಜಾಗರಣೆ ಮಾಡ್ತಾರೆ. ಸೊ ನಾನು ಫಸ್ಟ್ ಟೈಮ್ ನಾನು ಈ ಥರ ನೋಡಿದ್ದು ಈ ಟೆಂಪಲಲ್ಲಿ. ನಾನು ನೋಡಿರಲಿಲ್ಲ ಆ್ಯಕ್ಚುಲಿ. ತುಂಬಾ ಜನ ಇದ್ದರು ಈ ಟೆಂಪಲಲ್ಲೂ ಕೂಡ. ನೋಡಿ ಎಷ್ಟೊಂದು ಸ್ಲಿಪ್ಪರ್ಸು. ಸೊ ಬರೋದು ಹೋಗೋದು ತುಂಬಾ ಜನ ಇರ್ತಾರೆ, ಬಂದು ಹೋಗೋರು ಇದ್ದಾರೆ. ಸೊ ಇಲ್ಲಿ ಕುತ್ಕೊಂಡು ಜಪ ಮಾಡೋರು ಇದ್ದಾರೆ. ಸೊ ಹಾಗಾಗಿ ತುಂಬಾ ಜನ ಇದ್ದರು. ನಾನು ಈ ಟೆಂಪಲ್ಗೆ ಫಾರ್ ದಿ ಫಸ್ಟ್ ಟೈಮ್ ನಾನು ಹೋಗಿದ್ದು. ನಾನು ಹೋಗೇ ಇರಲಿಲ್ಲ. ನಮ್ಮ ಪಕ್ಕದ ರೋಡಲ್ಲೇ ಇರೋದು ಆ್ಯಕ್ಚುಲಿ ಈ ಟೆಂಪಲು. ಆನ್ ದ ವೇ ಬರಬೇಕಾದ್ರೆ ಪಿಜ್ಜಾ ತೊಗೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ಪೇಸ್ ಮಾಡಿದ್ದಾರೆ. ಸೊ ಮಕ್ಕಳಲ್ಲಿ ಆಟ ಆಡ್ಬೋದು ಅಂತ. ಸೊ ಅವರು ಆಟ ಆಡ್ಕೊಂಡು ಕೂತ್ಕೊಂಡಿದ್ರೆ ದೊಡ್ಡವ್ರ ಆರಾಮಾಗಿ ತಿನ್ಕೊಬರಲಿ ಅಂತ. ಸೊ ಆ್ಯಕ್ಚುಲಿ ನನ್ನ ಮಗಳೂ ಒಳಗಡೆ ಹೋಗ್ಬಿಟ್ಟು ಆಟ ಆಡ್ತಾ ಇದ್ಲು. ಸೊ ಮನೆಗೆ ಹೋಗೋಣ ಬಾ ಅಂದ್ರೂ ಬರ್ತಾ ಇರಲಿಲ್ಲ. ಪಿಜ್ಜಾ ತಿನ್ನು ಬಾ ಅಂದ್ರೂ ಪಾಪ ಪಿಜ್ಜಾನೂ ತಿನ್ನಲಿಲ್ಲ ಅವಳು. ಸೊ ಒಂದು ಹುಡುಗ ಬಂದ, ಅವ್ರ ಜೊತೆನೂ ಆಟಾಡ್ಕೊಂಡು ಕೂತ್ಕೊಂಡ್ಬಿಟ್ಲು. ಫೈನಲಿ ಮಕ್ಕಳು ಸೇರಿಬಿಟ್ರು ಅಂತೂ ಇನ್ನೂ ಕೇಳಬೇಕಾ, ಬರೋಕ್ಕೆ ಇಷ್ಟಪಡಲ್ಲ. ಸೊ ಇವಳು ಹಾಗೇ ಮಕ್ಕಳ ಜೊತೆ ಸೇರ್ಕೊಂಡ್ಬಿಟ್ರೆ ಆಟದ ಜ್ಞಾನದಲ್ಲಿ ಅವಳಿಗೆ ಊಟನೂ ಬೇಡ, ಆ ರೀತಿ ಮಾಡ್ತಾಯಿದ್ಲು.
ಫೈನಲಿ ನಾವು ಪಿಜ್ಜಾ ಎಲ್ಲ ತಿಂದ್ರೂ ಕೂಡ ಅವಳು ಬರಲಿಲ್ಲ ಅಂತ ನಾವು ಮುಗಿದ್ಮೇಲೆ ಇನ್ನೇನು ಮನೆಗೆ ಹೋಗೋದು ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಡೋರ್ ಹತ್ರ. ಬಾ ಅಂದ್ರೂ ಬರಲಿಲ್ಲ. ಅವಳು ನಮ್ಮನ್ನು ಕೇರೇ ಮಾಡ್ತಾಯಿಲ್ಲ, ಆ ರೀತಿ ಆಟ ಆಡ್ತಿದ್ದಾಳೆ. ಯಾಕೆಂದರೆ ನಮ್ಮದು ಮಿಸ್ಟೇಕ್ ಇದೆ, ನಾವು ಹೊರಗಡೆ ಆಟ ಆಡೋಕ್ಕೆ ಬಿಡೋದೇ ಇಲ್ಲ. ನಾನು ಪಾಪು ಇಟ್ಕೊಂಡು ಮನೇಲೇ ಇರ್ತೀನಿ. ಸೊ ಅವಳು ಹೊರಗಡೆ ಹೋದರೆ ಮಗುನೂ ಇಲ್ಲಿ ಒಳಗಡೆ ನೋಡೋಕ್ಕಾಗಲ್ಲ, ಹೊರಗಡೆನೂ ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಮನೇಲಿ ಲಾಕ್ ಮಾಡ್ಕೊತೀವಿ. ಆ್ಯಕ್ಚುಲಿ ಬೆಂಗಳೂರು ಕೇಳಬೇಕಾ? ಸೊ ಬೆಂಗಳೂರು ಟ್ರಾಫಿಕ್ಕು, ವೆಹಿಕಲ್ಸು ಓಡಾಡೋದು ನನಗೆ ಅದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳು ಸೇಫ್ಟಿನೇ ಇಲ್ಲ. ಹೊರಗಡೆ ಗೇಟಲ್ಲಿ ಆಟ ಆಡ್ತಾಯಿದ್ರೂ ಬಿಡೋದಿಲ್ಲ. ಸೊ ಹಾಗಾಗಿ ನಾನು ನಿಜವಾಗಿಯೂ ಈ ಸೇಫ್ಟಿ ಇಲ್ಲದೆ ಜಾಗದಲ್ಲಂತೂ ನನಗೆ ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಏನೇ ಆದರೂ ಆಗಲಿ ಪರವಾಗಿಲ್ಲ ಅಂತೇಳ್ಬಿಟ್ಟು ನಾನು ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಮನೆಯಲ್ಲೇ ಒಳಗಡೆ ಆಟ ಆಡಿಸ್ತೀನಿ. ಸೇಫ್ಟಿ ಮುಖ್ಯ ಅಲ್ವಾ? ಸೊ ಹಾಗಾಗಿ ಬಾಯ್ಲಿ ಬಾ ಬೇಗ. ಸರಿ, ನಾನು ಹೋಗ್ತೀನಿ, ಮನೆಗೆ ಹೋಗ್ತಾಯಿದ್ದೀವಿ. ಇಲ್ಲ ಇರ್ತೀಯಾ? ನೋಡಿ, ನಾನು ಮನೆಗೆ ಹೋಗ್ತೀವಿ ಅಂದ್ರೂ ಅವಳು ಬರಲೇ ಇಲ್ಲ. ಹೋಗು ಅಂತ ಇದ್ಲು. ಸೊ ಫೈನಲಿ ಮನೆಗೆ ಬಂದ್ವಿ. ಮಗುಗೆ ಊಟ ಮಾಡಿಸಿ, ಅವಳಿಗೂ ಊಟ ಮಾಡಿಸಿ ಮಲಗಿಸಿದ್ವಿ. ಸೊ ಫೈನಲಿ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಯು ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಲೈಕು, ಶೇರು, ಕಮೆಂಟು ಮಾಡೋದನ್ನು ಮರಿಬೇಡಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಶಿವರಾತ್ರಿ ಟು ಆಲ್. ಥ್ಯಾಂಕ್ ಯು ಸೋ ಮಚ್.